ವೆಲ್ಕಮ್ ಟು ಸಂಪರ್ಕ ಟಿವಿ. ದಾನದಲ್ಲೇ ಮಹಾದಾನ ಅಂತಂದ್ರೆ ವಿದ್ಯಾದಾನ ಅಂತ ವಿದ್ಯಾದಾನ ಮಾಡ್ತಾ ಇರುವಂತ ಡಾಕ್ಟರ್ ಸುಕನ್ಯಾ ಹೆಗ್ಡೆ ಅವ್ರನ್ನ ಇವತ್ತು ಸಂದರ್ಶನ ಮಾಡಿಕ್ಕೆ ಬಂದಿದ್ದೇವೆ. ವೆಲ್ಕಮ್ ಟು ಚಾನಲ್. ನಮಸ್ಕಾರ. ಮೂಲತಃ ನೀವು ಬೆಂಗಳೂರವರೇನಾ? ಬೆಂಗಳೂರಲ್ಲಿ ಬಂದು ಸೆಟ್ಲ್ ಆಗಿದ್ದೀನಿ. ಆದ್ರೆ ನಮ್ಮ ಮೂಲ ಊರು ಬಂದ್ಬಿಟ್ಟು ನನ್ನ ತಂದೆ ತಾಯಿ ಕಾರವಾರ. ನನ್ನ ಮದುವೆ ಮಾಡಿಕೊಟ್ಟಿರೋದು ಹೊನ್ನಾವರ ಅಂತ. ಅಲ್ಲಿಂದ ಇಲ್ಲಿ ಬೆಂಗಳೂರಿಗೆ ಬಂದು ಆಲ್ಮೋಸ್ಟ್ ಇವಾಗ 25 ವರ್ಷಗಳೇ ಅಂತ ಹೇಳ್ಬೋದು. ಮ್ಯಾಮ್, ನೀವು ಒಂದು ನಿಮ್ಸ್ ಕಾಲೇಜ್ ಓಪನ್ ಮಾಡಿದ್ದೀರಲ್ಲ, ಅದು ಮೇನ್ ನಿಮ್ಗೆ ಯಾಕೆ ನಿಮ್ಸ್ ಕಾಲೇಜ್ ಅಂತ ಓಪನ್ ಮಾಡ್ಬೇಕು ಅಂತ ಬಂತು? ಮತ್ತೆ ನಿಮ್ಸ್ ಅಂತ ಹೆಸರನ್ನು ಯಾಕೆ ನೀವು ಇಟ್ಟಿದ್ದೀರಾ? ಅದು ಪದದ ಅರ್ಥ ತಿಳ್ಕೊಬೋದಾ? ಖಂಡಿತ. ಈ ಸಂಸ್ಥೆಯನ್ನ ನಾನು ಹುಟ್ಟು ಹಾಕಿದ್ದು 2005 ಇಸ್ವಿಯಲ್ಲಿ. ಉದ್ದೇಶ ಇಷ್ಟೇ ಇತ್ತು, ಏನಂತಂದ್ರೆ ಸಾಕಷ್ಟು ಮಕ್ಕಳಿಗೆ ಒಂದು ಹೈಯರ್ ಎಜುಕೇಶನ್ ಕೊಡುವಂತ ಉದ್ದೇಶ ಇಟ್ಕೊಂಡೆ. ನಿಮ್ಸ್ ಅಂತಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ. ಸೊ ಈ ಒಂದು ನಾವು ಅಬ್ರಿವೇಶನ್ ಅನ್ನ ಎಕ್ಸ್ಪಾಂಡ್ ಮಾಡಿ ನಮಗೆ ಏನಿತ್ತು ಅಂತಂದ್ರೆ, ಒಂದು ಮಕ್ಕಳು ಇಲ್ಲಿ ಓದ್ಲಿಕ್ಕೆ ಬಂದಾಗ ಅವ್ರಿಗೆ ಎಲ್ಲಾ ರೀತಿಯಾಗಿ ನಾವು ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಕೊಡ್ಬೇಕು. ಅಂದ್ರೆ ಬರೀ ಒಂದು ಎಜುಕೇಶನ್, ಒಂದು ಡಿಗ್ರಿ ಅವ್ರು ಪಾಸ್ ಮಾಡಿ ಆಚೆ ಕಳಿಸೋದಲ್ಲ, ಅದ್ರ ಜೊತೆಗೆ ಅವ್ರಿಗೆ ಬೇಕಾಗಿರುವಂತ ಸ್ಕಿಲ್ಸ್, ಜಗತ್ತಿನಲ್ಲಿ ಅವ್ರಿಗೊಂದು ಜಾಬ್ ಮಾಡ್ಬೇಕು ಅಥವಾ ಒಂದು ಒಳ್ಳೆ ಜೀವನ ಬದುಕಬೇಕಂದ್ರೂ ಸಾಕಷ್ಟು ವಿಷಯಗಳಿರುತ್ತೆ. ಅವನ್ನೆಲ್ಲವೂ ನಾವು ಒಂದು ಒಟ್ಟಾಗಿ ಕೊಟ್ಟಾಗ ನಾವು ಒಳ್ಳೆ ಸತ್ಪ್ರಜೆಯನ್ನ ನಿರ್ಮಿಸಬಹುದು ಅನ್ನುವಂತ ಒಂದು ಮನಸ್ಥಿತಿ ನನಗಿತ್ತು. ಆ ನಿಟ್ಟಿನಲ್ಲಿ 2005 ಇಸ್ವಿಯಲ್ಲಿ ನಾನು ಇದು ಶುರು ಮಾಡ್ಬೇಕಾದ್ರೆ ನಮ್ಗೆ ಯೋಚನೆ ಬಂತು, ಏನಂದ್ರೆ ಯಾವ ತರ ಮಾಡೋಣ, ಯಾರಿಗೆ ಫಸ್ಟ್ ಅಂದ್ರೆ ಯಾವ ಕ್ಲಾಸ್ ಅನ್ನ ಶುರು ಮಾಡೋಣ ಅಂತಂದಾಗ ನಮ್ಗೆ ಮೊದ್ಲು ಬಂದಿದ್ದು ನಾವು ಪೋಸ್ಟ್ ಗ್ರಾಜುಯೇಷನ್ ಶುರು ಮಾಡೋಣ ಅಂತ. ಸೊ ನಾವು ಮುಂಚೆ ಸಿಕ್ಕಿಂ ಮಣಿಪಾಲ್ ಯೂನಿವರ್ಸಿಟಿ ಅನ್ನುವಂತ ಯೂನಿವರ್ಸಿಟಿಯಿಂದ ಈ ಡೈರೆಕ್ಟ್ ಆಗಿ ಅಂದ್ರೆ ರೆಗ್ಯುಲರ್ ಆಗಿ ಹೋಗ್ಲಿಕ್ಕೆ ಆಗದೆ ಇರೋರಿಗೆ ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲಿ ಮತ್ತೆ ಕೆಲವು ಮಕ್ಕಳಿಗೆ ರೆಗ್ಯುಲರ್ ಆಗಿ ನಾವು ಕ್ಲಾಸಸ್ ಗಳನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ವಿ. ಅಲ್ಲಿಂದ ನೆಕ್ಸ್ಟ್ ನಮ್ಗೆ PUC ತಗೊಂಡ್ವಿ, ಹಾಗೆ ಡಿಗ್ರಿ ಶುರು ಮಾಡ್ಕೊಂಡ್ವಿ. ಈಗ ಸಾಕಷ್ಟು ಕಾರ್ಯಕ್ರಮಗಳು ಅಂದ್ರೆ ಕೋರ್ಸಸ್ ಗಳನ್ನ ಇಲ್ಲಿ ನಡೆಸ್ತಾ ಇದ್ದೀವಿ. ಅಂದ್ರೆ ಟೀಚರ್ಸ್ ಟ್ರೈನಿಂಗ್ ಕೋರ್ಸು, MCOM ಇದೆ, MFA ಇದೆ, PCOM ಇದೆ, PUC ಇದೆ. ಸೊ ಎಲ್ಲಾ ಕೋರ್ಸಸ್ ಗಳನ್ನ ಇಲ್ಲಿ ನಡೆಸ್ತಾ ಇದೀವಿ. ನಿಮ್ಸ್ ಯಾಕೆ ನಿಮ್ಸ್ ಅನ್ನೋದೇ ಇರ್ಬೇಕು ಅಂತ ನಿಮ್ಗೆ ಅನಿಸ್ತು? ಯಾಕಂದ್ರೆ ನನಗೆ ಏನಂದ್ರೆ, ಇದು ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಒಂದು ಮಟ್ಟದಲ್ಲಿ ಆ ಲೆವೆಲಿನ ಎಜುಕೇಶನ್ ಇಲ್ಲಿ ಕೊಡ್ಬೇಕನ್ನುವಂತ ಆಸೆ. ಯಾಕಂದ್ರೆ ನಮ್ಮ ಬೇಸಿಕ್ ಆಬ್ಜೆಕ್ಟಿವ್ ಏನಿತ್ತು ಅಂತಂದ್ರೆ, ಎಜುಕೇಶನ್ ಹೇಗಿರ್ಬೇಕಪ್ಪ ಅಂತಂದ್ರೆ ಅದು ಕ್ವಾಲಿಟಿ ಆಗಿರ್ಬೇಕು. ಈಗ ಕ್ವಾಲಿಟಿ ಅಂತ ತಕ್ಷಣ ನಾವು ಅನ್ಕೊಳ್ಳೋದು ದೊಡ್ಡ ದೊಡ್ಡ ಕ್ಯಾಂಪಸ್ಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು. ಆ ದೊಡ್ಡ ದೊಡ್ಡ ಬಿಲ್ಡಿಂಗ್, ದೊಡ್ಡ ದೊಡ್ಡ ಕ್ಯಾಂಪಸ್ ಜೊತೆಗೆ ದೊಡ್ಡ ದೊಡ್ಡ ಫೀಸು ಬರುತ್ತೆ. ಆದ್ರೆ ಆ ದೊಡ್ಡ ದೊಡ್ಡ ಫೀಸ್ಗಳು ಎಲ್ಲರಿಗೂ ಕೊಡ್ಲಿಕ್ಕಾಗುತ್ತಾ? ಎಷ್ಟೋ ಮಕ್ಕಳಿಗೆ ಅದು ಆಗೋದಿಲ್ಲ. ಸೊ ಹಾಗಿರುವಾಗ ನಾವು ಕಡಿಮೆ ಖರ್ಚಿನಲ್ಲಿ ಅಂದ್ರೆ ಕಡಿಮೆ ಫೀಸ್ ಅಲ್ಲಿ ಒಳ್ಳೆ ಎಜುಕೇಶನ್ ಹೇಗ್ ಕೊಡ್ಬೇಕು, ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ಬಿಟ್ಟು ನಾನು ಈ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿದ್ದಾಯ್ತು. ಅದೇ ತರನಾಗಿ ನಮ್ಮಲ್ಲಿ ಬರುವಂತ ಮಕ್ಕಳು ಹೆಚ್ಚಿನವರೆಲ್ಲ ಮಧ್ಯಮ ವರ್ಗದವರು ಮತ್ತೆ ಕೆಳ ಮಧ್ಯಮ ವರ್ಗದವರು ಇದ್ದಾರೆ. ಅಂದ್ರೆ ಅವರಿಗೆ ಒಂದು ಎಜುಕೇಶನ್ ಬೇಕು. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ತಂದೆ ತಾಯಿ ತುಂಬಾ ಕಷ್ಟಪಟ್ಟಿರ್ತಾರೆ, ಆ ಮಗುಗೆ ಒಳ್ಳೆ ಎಜುಕೇಶನ್ ಸಿಕ್ಕಿಲ್ಲ ಅಂದ್ರೆ ಮಗುನು ಅದೇ ಕಷ್ಟ ಪಡ್ಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವೇನಿದ್ವಿ, ಓಕೆ ಯಾವ ತರ ಮಕ್ಕಳೀಗ ಗೌರ್ಮೆಂಟ್ ಸ್ಕೂಲಿಂದ ಬರ್ತಾರೆ PUCಗೆ, ಕೆಲವೊಂದ್ಸರಿ BBMP ಸ್ಕೂಲ್ಗಳಿಂದ ಬರ್ತಾರೆ, ಇನ್ನು ಕೆಲವು ಮಕ್ಕಳು ಚಿಕ್ಕ ಪುಟ್ಟ ಸ್ಕೂಲ್ಗಳಿಂದ ಓದ್ಕೊಂಡ್ ಬಂದಿರ್ತಾರೆ. ಅವರಲ್ಲಿ ಕೆಲವೊಂದು ಸರಿ ನಾವು ನೋಡೋದಿದ್ರೆ ಆತ್ಮವಿಶ್ವಾಸದ ಕೊರತೆ ತುಂಬಾ ಇರುತ್ತೆ. ಅದನ್ನ ನಾವು ನೀಗಿಸ್ಬೇಕು. ಯಾಕಂದ್ರೆ ಇವಾಗ ಮಗುಗೆ ಆತ್ಮವಿಶ್ವಾಸನೇ ಇಲ್ಲ ಅಂತಂದ್ರೆ ಹೇಗೆ ಮುಂದೆ ಬರ್ಲಿಕ್ಕೆ ಸಾಧ್ಯ? ಸೊ ಅವರ್ ಫಸ್ಟ್ ಜಾಬ್ ಇಸ್ ಟು ಬಿಲ್ಡ್ ದಟ್ ಕಾನ್ಫಿಡೆನ್ಸ್. ಅವರಲ್ಲಿ ಆ ಕಾನ್ಫಿಡೆನ್ಸ್ ಬರ್ಬೇಕು ಅಂದ್ರೆ ಆ ಸ್ಟೂಡೆಂಟ್ಗೆ ನಾವು ಎಲ್ಲಾ ರೀತಿಯಿಂದನೂ, ಅಂದ್ರೆ ಒಂದು ಸ್ಟಡೀಸು, ಎಕ್ಸಾಮು, ಅವ್ರಿಗೆ ಸಿಗುವಂತ ಮಾರ್ಕ್ಸ್, ಅದ್ರ ಜೊತೆಗೆ ಸ್ಪೋಕನ್ ಇಂಗ್ಲಿಷ್ ಇರ್ಬೋದು, ಅದ್ರ ಜೊತೆಗೆ ಕಂಪ್ಯೂಟರ್ ಸ್ಕಿಲ್ಸ್ ಇರ್ಬೋದು, ಅದ್ರ ಜೊತೆಗೆ ನನಗೆ ಯಾರ ಜೊತೆಗೆ ಹೇಗ್ ಮಾತಾಡ್ಬೇಕು, ಇವನ್ ಇನ್ಕ್ಲೂಡಿಂಗ್ ನಾವು ಯೂನಿಫಾರ್ಮ್ ಅಂತ ಕೊಡ್ತೀವಿ ನಮ್ಮ ಮಕ್ಕಳಿಗೆ. ಯೂನಿಫಾರ್ಮ್ ಕೊಡೋ ಉದ್ದೇಶ ಏನು? ಅವರು ಒಳ್ಳೆ ಅಂದ್ರೆ ಕೋಟು ಸೂಟು ಹಾಕೊಂಡ್ ಬರ್ಲಿ ಅನ್ನೋದು ಒಂದೇ ಉದ್ದೇಶ ಅಲ್ಲ. ಉದ್ದೇಶ ಏನಪ್ಪಾ ಅಂತಂದ್ರೆ, ಒಂದು ನಮ್ಮಲ್ಲಿ ಬರುವಂತ ಮಕ್ಕಳಿಗೆ ಹೆಚ್ಚಿನ ಸರಿ ಅವ್ರ ಹತ್ರ ಅಷ್ಟು ದುಡ್ಡು ಇರೋದಿಲ್ಲ. ಈ ಸ್ಕೂಲ್ ಅಂದ್ರೆ ಯೂನಿಫಾರ್ಮ್ ಅಂತ ಇರುತ್ತೆ, ಅವರಿಗೆ ಆ ತಾರತಮ್ಯನೇ ಇರೋದಿಲ್ಲ. ಕಾಲೇಜ್ ಅಂತ ಬಂದಾಗ ಪ್ರತಿ ಸ್ಟೂಡೆಂಟಿಗೂ ಎಷ್ಟು ಡ್ರೆಸ್ ಕೊಡಿಸ್ಕೊಳ್ಬಹುದು? ಅಷ್ಟು ಕೊಡಿಸ್ಕೊಳಿಕ್ ಅವ್ರಿಗೆ ಆಗುತ್ತಾ? ಅವ್ರ ಅಪ್ಪ ಅಮ್ಮನಿಗೆ ಅಷ್ಟೆಲ್ಲ ಡ್ರೆಸ್ ಗಳನ್ನ ಕೊಡಿಸ್ಲಿಕ್ಕೆ ಆಗುತ್ತಾ? ಇಲ್ಲ. ಇದು ಒಂದು ಕಾರಣ. ಅದಕ್ಕೆ ನಾವೇನಂದ್ವಿ, ಎಲ್ಲರಿಗೂ ಯೂನಿಫಾರ್ಮ್ ಮಾಡ್ಕೊಟ್ಬಿಟ್ರೆ ಅವರು ಮಂಡೇ ಟು ಫ್ರೈಡೇ ವರೆಗೂ ಯೂನಿಫಾರ್ಮ್ ಹಾಕೊಂಡ್ಬರ್ತಾರೆ. ಅದು ಅಲ್ದೇನೆ ಎಲ್ಲರೂ ನಾವು ಒಂದೇ ಅನ್ನುವಂತ ಭಾವನೆ ಬರುತ್ತೆ. ಮೂರನೇದೇನಪ್ಪಾ ಅಂದ್ರೆ, ಸ್ವಲ್ಪ ಅವರು ನೋಡ್ಲಿಕ್ಕೂ ಅವರಿಗೆ ಒಂಥರ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ನಾವು ಏನು ಒಂದ್ ಚೆನ್ನಾಗಿರೋ ಒಂದು ಕೋಟು ಸೂಟು ಬೂಟು ಹಾಕೊಂಡಿದೀವಿ ಅಂದ್ರೆ ಆಟೋಮೆಟಿಕ್ಲಿ ನಾವು ಹೇಳ್ತೀವಿ ನಮ್ಮ ಆ ಒಂದು ವ್ಯಕ್ತಿತ್ವನೇ ಒಂದು ಬದಲಾಗುತ್ತೆ ಅಂತ. ಸೊ ಇದು ಒಂದು ಕಾರಣ. ಆದ್ರೆ ಇನ್ನೊಂದು ಕಾರಣ, ನಾವು ಮಕ್ಕಳನ್ನ ಹಾಗೇ ಬಿಟ್ಬಿಟ್ರೆ ಅವ್ರಿಗೆ ಮನ್ಸಿಗೆ ಬಂದಿರೋದನ್ನ ಹಾಕೊಂಡ್ ಬರ್ತಾರೆ. ನಮ್ದೊಂದಿಷ್ಟು ನಾವು
ಟ್ರೆಡಿಷನಲಿ ಫಾಲೋ ಮಾಡುವಂತ ವಿಷಯಗಳು ಇಲ್ಲಿ ಮಾಡ್ಲಿಕ್ಕೆ ಆಗದೆ ಇರ್ಬೋದು. ಅಂದ್ರೆ ನಾವು ನನ್ನ ಪರ್ಸನಲ್ ಬಿಲೀಫ್ ಏನಪ್ಪಾ ಅಂತಂದ್ರೆ, ಹೇಗೇಗೋ ಬಟ್ಟೆ ಹಾಕೊಂಡ್ಬಂದು ವಿದ್ಯೆ ಕಲಿಯೋದು ಬೇಡ. ಮಕ್ಕಳು ನೀಟಾಗಿ ಬರ್ಬೇಕು. ಯಾವ್ದೋ ಒಂದು ನಾನು ಪೈಜಾಮ ಹಾಕೊಂಡ್ಬಂದೆ, ಯಾವ್ದೋ ಒಂದು ಬರ್ಮುಡ ಹಾಕೊಂಡ್ಬಂದೆ, ಹೇಗೋ ಬಂದೆ ಅಂದ್ರೆ ಡ್ರೆಸ್ ಶುಡ್ ಬಿ ಅಟ್ರಾಕ್ಟಿವ್ ಅಂಡ್ ನಾಟ್ ಡಿಸ್ಟ್ರಾಕ್ಟಿವ್ ಅಂತ ಹೇಳ್ತೀವಿ. ಸೊ ಆ ನಿಟ್ಟಿನಲ್ಲಿ ಈಗ ಬರೋ ಮಕ್ಕಳು ಏನು 16, 17, 18 ಅವರಿಗೆ ತರಾವರಿ ಆಸೆಗಳಿರುತ್ತೆ. ಎಲ್ಲ ನೋಡ್ಬಿಟ್ಟಿರ್ತಾರೆ ಫಿಲ್ಮು ಅಲ್ಲಿ ಇದೆಲ್ಲ, ಅದೇ ತರ ಬರ್ಬೇಕಂತ ಇರುತ್ತೆ. ಬಟ್ ಆ ತರ ಬಂದ್ರೆ ಅದು ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಆಗೋದಿಲ್ಲ. ಸೊ ಎಜುಕೇಶನ್ ಅಂದ್ರೆ ಅದಕ್ಕೆ ಅದರದೇ ಆದಂತಹ ಒಂದು ಆ ಗೌರವ ಇದೆ, ಅದರದೇ ಅಂತ ಎನ್ವೈರ್ಮೆಂಟ್ ಇದೆ. ಆ ಎನ್ವೈರ್ಮೆಂಟ್ ಅನ್ನ ನಾವು ಯಾವಾಗಲೂ ನಮ್ಮ ಸಂಸ್ಥೆಗಳಲ್ಲಿ ಮೇಂಟೈನ್ ಮಾಡ್ಬೇಕು. ಸೊ ಅದು ಮೇಂಟೈನ್ ಮಾಡ್ಬೇಕು ಅಂದ್ರೆ ವಿಲ್ ಹ್ಯಾವ್ ಟು ಗಿವ್ ದಮ್ ದ ಯೂನಿಫಾರ್ಮ್. ಸೊ ಆ ನಿಟ್ಟಿನಲ್ಲಿ ವಿ ಮೇಕ್ ಇಟ್ ಅ ಪಾಯಿಂಟ್ ದಟ್ ಎವ್ರಿಬಡಿ ಸೇಮ್ ಹಿಯರ್, ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ರಿಲಿಜನ್, ಇರ್ರೆಸ್ಪೆಕ್ಟಿವ್ ಆಫ್ ದ ಇನ್ಕಮ್. ನೀವು ಎಷ್ಟೇ ಶ್ರೀಮಂತರು ಇರ್ಬೋದು, ಎಷ್ಟೇ ಬಡವರು ಇರ್ಬೋದು, ಬಟ್ ನೀವು ಇಲ್ಲಿ ಬಂದಾಗ ಒಂದೇ ನಮ್ಗೆ. ಸೊ ಆ ನಿಟ್ಟಿನಲ್ಲಿ ಇದನ್ನೆಲ್ಲ ನಾವು ಯೋಚನೆ ಮಾಡಿಕೊಂಡು, ಒಂದು ಮಗು ಇಲ್ಲಿ ಬಂದಾಗ ದ ಚೈಲ್ಡ್ ಶುಡ್ ಗೋ ಔಟ್ ಆಫ್ ದಿಸ್ ಕಾಲೇಜ್ ವಿತ್ ಫುಲ್ ಕಾನ್ಫಿಡೆನ್ಸ್. ಮತ್ತೆ ನಾಳೆ ಎಲ್ಲೇ ಒಂದ್ ಕಡೆ ಹೋದ್ರೆ ಅವ್ರಿಗೆ ಜಾಬ್ ಸಿಗೋ ಹಾಗಿರ್ಬೇಕು. ಯಾಕಂದ್ರೆ ಜಾಬ್ ಬೇಕು ತಾನೆ ಮಕ್ಕಳಿಗೆ. ಎಜುಕೇಶನ್ ಕೊಡೋದು ಎರಡು ಉದ್ದೇಶ, ಒಂದು ನಾಲೆಜ್, ಇನ್ನೊಂದು ಅವ್ರಿಗೆ ದೇ ಶುಡ್ ಬಿಕಮ್ ಅ ಗುಡ್ ಹ್ಯೂಮನ್ ಬೀಯಿಂಗ್ಸ್. ಅದ್ರ ಜೊತೆಗೆ ಅವರ ಲೈಫಿಗೆ ಬೇಕಾಗಿರುವಂತ ಇನ್ಕಮ್ ಸೋರ್ಸ್. ಇದು ಮೂರು ಬೇಕು ಅಂತಂದಾಗ ವಿಲ್ ಹ್ಯಾವ್ ಟು ಡೆವಲಪ್ ದೆಮ್ ಫ್ರಮ್ ಆಲ್ ದ ಆಂಗಲ್ಸ್ ಅಂತ. ಸೊ ಆ ನಿಟ್ಟಿನಲ್ಲಿ ವಿ ಸೆಡ್ ವಿಲ್ ಆಲ್ಸೋ ಕೀಪ್ ಅ ನೇಮ್ ವಿಚ್ ವಿಲ್ ಗಿವ್ ದೆಮ್ ಅ ಬೆಟರ್ ಫೀಲಿಂಗ್ ಅಬೌಟ್ ದ ಇನ್ಸ್ಟಿಟ್ಯೂಷನ್ ಅಂತ. ಸೊ ಇನ್ಫ್ಯಾಕ್ಟ್ ನಮ್ಮಲ್ಲಿ ಈಗ 2 ಸಂಸ್ಥೆಗಳಲ್ಲಿದೆ. ಒಂದು ನಿಮ್ಸ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಂತ, ಅದರಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಈ ಕಂಪ್ಯೂಟರ್ ಕೋರ್ಸಸ್, ನರ್ಸರಿ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ಅವನ್ನೆಲ್ಲ ಅದ್ರಲ್ಲಿ ನಡೆಸ್ತೀವಿ. ಇನ್ನೊಂದು ನಮ್ದು INIMS ಕಾಲೇಜ್ ಅಂತಿದೆ, ಅಂದ್ರೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ, ಅಂಡರ್ ವಿಚ್ ವಿ ಕಂಡಕ್ಟ್ PUC ಅಂಡ್ ಡಿಗ್ರಿ ಕೋರ್ಸಸ್ ಅಂಡ್ MCOM ಅಂಡ್ MFA ಕೋರ್ಸಸ್. ಸೊ ಈ ತರ 2 ಸಂಸ್ಥೆಗಳದ್ದು ಕೋರ್ಸಸ್ಗಳು ಇಲ್ಲಿ ನಡೀತಾ ಇರುತ್ತೆ. ಮತ್ತೆ ನೀವು ಕಾನ್ಫಿಡೆನ್ಸ್ ಅಂತ ಒಂದ್ ವರ್ಡ್ ಯೂಸ್ ಮಾಡಿದ್ರಿ. ಈಗಿನ ಇದ್ರಲ್ಲಿ ಎಷ್ಟೋ ಜನ ಮಕ್ಕಳು ಕಮ್ಮಿ ಮಾರ್ಕ್ಸ್ ತಗೊಂಡಾಗ ತುಂಬಾ ಮಾನಸಿಕವಾಗಿ ಕುಗ್ಗು ಹೋಗ್ತಾರೆ. ಮತ್ತೆ ಎಷ್ಟೊಂದ್ ಜನ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಬಿಡ್ತಾರೆ. ಅಂತ ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ನಿಮ್ಮ ಸಲಹೆ? ತುಂಬಾ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಮಕ್ಕಳು ಮಾರ್ಕ್ಸ್ ಮೇಲೆ ಅವ್ರದ್ದು ಇಂಟೆಲಿಜೆನ್ಸ್ ಕೌಂಟ್ ಮಾಡಬಾರ್ದು. ಯಾಕಂದ್ರೆ ನಾವು ಏನ್ ಎಕ್ಸಾಮ್ ಬರೀತೀವಿ 3 hours ಎಕ್ಸಾಮ್, ಇಟ್ಸ್ ಮೋರ್ ಆಫ್ ಅ ಮೆಮೊರಿ ಗೇಮ್. ಕೆಲವೊಂದ್ಸರಿ ಕೆಲವು ಮಕ್ಕಳು ನಿಜವಾಗ್ಲೂ ನಾಲೆಜಬಲ್ ಇರ್ತಾರೆ, ನಾಲೆಜ್ ಅನ್ನ ಅವರು ಅವ್ರ ಪೇಪರ್ ಅಲ್ಲಿ ಪ್ರಸ್ತುತಪಡಿಸ್ತಾರೆ. ಆದ್ರೆ ಎಲ್ಲಾ ಫೇಲ್ ಆಗಿರೋ ಮಕ್ಕಳು ದಡ್ರಲ್ಲ. ನೀವು ಹೇಳಿ, ಇವಾಗ ಎಲ್ಲ ಓದಿರ್ತಾನೆ ಆ ಹುಡುಗ ಅಥವಾ ಹುಡುಗಿ ಓದಿರ್ತಾರೆ, ಫುಲ್ ಓದಿರ್ತಾರೆ, ಇಡೀ ವರ್ಷ ಮಾಡಿರ್ತಾರೆ. ಆ ಎಕ್ಸಾಮ್ ಡೇ ಅವರಿಗೆ ಒಂದು ಎಂಗ್ಸೈಟಿ, ಒಂದು ತಳಮಳ ಇರುತ್ತೆ. ಎಲ್ಲೋ ನಾನು ಅಲ್ಲಿ ಹೋದಾಗ ಆ ಭಯಾನೇ ಅವರಿಗೆ ಮರೆಯೋ ಹಾಗೆ ಮಾಡ್ಬಿಡುತ್ತೆ. ಸೊ ಮಗುಗೆ ಎಲ್ಲ ಗೊತ್ತಿದ್ದು ಬರೀಲಿಕ್ಕೆ ಆಗುದಿಲ್ಲ ಅಂತ ಮಕ್ಳಿಗೆ. ಅಂತ ಅವಾಗ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ನಾವು ಪೋಷಕರು ಮತ್ತೆ ಟೀಚರ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೀವಿ. ಒಂದ್ ಪೋಷಕರು ಯಾವಾಗಲೂ ತಿಳ್ಕೊಳ್ಬೇಕು. ಯಾಕಂದ್ರೆ ಅವ್ರ ಮಕ್ಕಳ ಬಗ್ಗೆ ಅವ್ರಿಗೆ ಕಾನ್ಫಿಡೆನ್ಸ್ ಇರ್ಬೇಕು. ಈಗ ನನ್ನ ಮಗ ನನ್ನ ಮಗಳು ಪಾಸ್ ಆಗ್ಲಿ ಫೇಲ್ ಆಗ್ಲಿ ಅದನ್ನ ಎಕ್ಸೆಪ್ಟ್ ಮಾಡುವಂತ ಮನಸ್ಥಿತಿ ಇರ್ಬೇಕು. ಮತ್ತೆ ಒಂದು ಫೇಲ್ ಆಯ್ತು ಅಂದ್ರೆ ಅದು ಎಂಡ್ ಅಲ್ಲ, ರಾದರ್ ಇಟ್ ಇಸ್ ಅ ಬಿಗಿನಿಂಗ್. ಓಕೆ, ಇಲ್ಲಿ ಫೇಲ್ ಆಯ್ತಾ, ವಿ ಹ್ಯಾವ್ ಅಂದರ್ ಅಪಾರ್ಚುನಿಟಿ ಅಲ್ವಾ, ಮತ್ತೆ ಚಾನ್ಸ್ ಇದೆ, ಜೀವನ ಮುಗಿದು ಹೋಗೋದಿಲ್ಲ. ಸೊ ನಾನು ಏನ್ ಮಾಡ್ಬೇಕು ಅವಾಗ? ಅದಕ್ಕೆ ನಾವು ಹೇಳ್ತೀವಿ, ಒಂದು ನಾವು ಸಾರ್ಟ್ ಅನಾಲಿಸಿಸ್ ಮಾಡ್ಕೋಬೇಕು. ನನ್ನಲ್ಲಿ ಏನಾಯ್ತು, ಈಗ ನನ್ನ ಎಕ್ಸಾಮ್ ಅಲ್ಲಿ ಏನಕ್ಕೆ ಫೇಲ್ ಆದೆ, ನಾನು ಎಷ್ಟು ಓದಿದ್ದೆ, ಏನು ಓದಿದ್ ಬಂತು, ಏನ್ ಓದಿದ್ ಬರ್ಲಿಲ್ಲ, ನಾನು ತಪ್ಪಾಗಿ ಓದಿದ್ನ, ಸರಿಯಾಗಿ ಓದಿದ್ನ, ಏನಂತ ಅದು ಅನಾಲಿಸಿಸ್ ಮಾಡಿದಾಗ ಖಂಡಿತ ನಾನು ನೆಕ್ಸ್ಟ್ ಟೈಮ್ ಅಪಿಯರ್ ಆದಾಗ ಇನ್ನು ಚೆನ್ನಾಗೇ ಮಾಡ್ತೀನಿ. ನಾನು ಹೇಳ್ತೀನಿ, ನಮ್ಮಲ್ಲಿ ಫೇಲ್ ಆದಂತ ಎಷ್ಟೋ ಮಕ್ಕಳು ಬಂದಾಗ ನಾನು ಅವ್ರಿಗೆ ಹೇಳೋದು, ನೀನ್ ಫೇಲ್ ಆಗಿದೆಯಲ್ಲ, ಈಗ ಇದು ಒಂದೇ ಸಬ್ಜೆಕ್ಟ್ ಇದೆ ಅಥವಾ 2 ಸಬ್ಜೆಕ್ಟ್ ಇದೆ, 2 ಸಬ್ಜೆಕ್ಟ್ ಹೇಗ್ ಓದ್ಬೇಕಪ್ಪ ಅಂತಂದ್ರೆ ಅದ್ರಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡು. ಫೇಲ್ ಆಗಿದ್ದನ್ನೇ ಯು ಕ್ಯಾನ್ ಕನ್ವರ್ಟ್ ಇಟ್ ಇಂಟು ಇದು ಏನ್ ಹೇಳಿ ಅಪಾರ್ಚುನಿಟಿ. ಈಗ ನಾನು 40 ತಗೊಂಡ್ ಪಾಸ್ ಆಗೋದ್ಕಿಂತ ನಾನು ಫೇಲ್ ಆದ ನಂತರ 80 ತಗೊಂಡ್ರೆ ಇಟ್ ಮೇಕ್ ಸೆನ್ಸ್ ಅಲ್ವಾ? ಸೊ ಯು ಶುಡ್ ಆಲ್ವೇಸ್ ಟೀಚ್ ದ ಚಿಲ್ಡ್ರನ್ ಟು ಟೇಕ್ ಇಟ್ ಇನ್ ಅ ಪಾಸಿಟಿವ್ ವೇ. ಫೇಲ್ ಆಗೋದು ಒಳ್ಳೇದಲ್ಲ, ಡೆಫಿನೆಟ್ಲಿ ಅಲ್ಲ. ಆದ್ರೆ ಫೇಲ್ ಆದ್ರೆ ಪಾಪ ಅಂತರೂ ಅಲ್ಲ ಅಲ್ವಾ, ಅದು ಅಭಿಶಾಪ ಅಂತರೂ ಅಲ್ಲ. ಹಾಗಾಗಿ ನಾವ್ ಹೇಳ್ತೀವಿ, ಫೇಲ್ ಆಯ್ತಾ ಆಗ್ಲಿ, ಆದ್ರೆ ಅದರಿಂದ ಪಾಠ ಕಲ್ತ್ಕೊಂಡು ಇಮಿಡಿಯೇಟ್ಲಿ ಬರುವಂತ ಎಕ್ಸಾಮಿಗೆ ಪ್ರಿಪೇರ್ ಮಾಡಿ ಅದರಲ್ಲಿ ಖಂಡಿತವಾಗ್ಲೂ ಪಾಸ್ ಆಗ್ಬೇಕು ಅನ್ನುವಂತ ಒಂದು ಮನಸ್ಥಿತಿ ಇಟ್ಕೊಂಡ್ರೆ ಖಂಡಿತ ಸ್ಟೂಡೆಂಟ್ ಪಾಸ್ ಆಗಿ ಆಗ್ತಾರೆ. ಸೊ ಇದನ್ನ ಪೋಷಕರು ಹೀಯಾಳಿಸ್ಬಾರ್ದು. ಯಾಕಂದ್ರೆ ಎಲ್ಲ ಅವರು ಕಂಪೇರ್ ಮಾಡ್ತಾರೆ, ಪಕ್ಕದ ಮನೆ ಹುಡುಗಂಗೆ ಇಷ್ಟ ಸಿಕ್ತು, ನಮ್ಮ ರಿಲೇಟಿವ್ ಮಗುಗೆ ಇಷ್ಟ ಸಿಕ್ತು, ನೀನ್ ಏನ್ ಮಾಡಿದೆ, ಈ ತರ ಹೇಳಿದಾಗ ಮಗು ಇರೋದು ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ. ಆಮೇಲೆ ಒಂಥರ ಮಂಡತನ ಬರುತ್ತೆ ಮಕ್ಕಳಲ್ಲಿ, ಹೋಗು ನಾನು ಮಾಡೋದಿಲ್ಲ ಇವಾಗ, ಏನ್ ಇವಾಗ, ಈ ತರ ಬಂದಾಗ ಆ ಸ್ಟೂಡೆಂಟ್ ಅವ್ರ ಭವಿಷ್ಯ ಹಾಳಾಗುತ್ತೆ, ಪ್ಯಾರೆಂಟ್ಸ್ ಕನ್ಸು ನನ್ಸಾಗೋದಿಲ್ಲ. ಸೊ ಅದಕ್ಕೆ ವಿಲ್ ಹ್ಯಾವ್ ಟು ಬಿ ಮೋರ್ ಅಂದ್ರೆ ಕಂಪ್ಯಾಷನೇಟ್ ಟುವರ್ಡ್ಸ್ ದ ಸ್ಟೂಡೆಂಟ್ಸ್. ತಂದೆ ತಾಯಿ ಆಗ್ಲಿ ಟೀಚರ್ಸ್ ಆಗ್ಲಿ ನಮ್ಗೆ ಯಾವ ಅಧಿಕಾರವೂ ಇಲ್ಲ
ವಿ ಡೋಂಟ್ ಹ್ಯಾವ್ ರೈಟ್ ಟು ಪುಟ್ ಅ ಸೀಲ್. ನೀನು ದಡ್ಡ, ನೀನು ದಡ್ಡಿ ಅಂತ ಹೇಳುವಂತ ಅಧಿಕಾರ ನಮ್ಗೆ ಯಾರು ಕೊಟ್ಟಿಲ್ಲ. ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಟ್ಯಾಲೆಂಟ್, ದೇರ್ ಓನ್ ಕಾಂಪಿಟೆನ್ಸಿಸ್. ಒಬ್ರು ಒಂದ್ರಲ್ಲಿ ಚೆನ್ನಾಗಿದ್ರೆ ಇನ್ನೊಬ್ರು ಇನ್ನೊಂದ್ರಲ್ಲಿ ಚೆನ್ನಾಗಿರ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ನಮ್ಮಲ್ಲಿ ಇವತ್ತು ಹೇಳ್ತೀನಿ ನಿಮ್ಗೆ, ನಮ್ಮ ಪ್ಯಾರೆಂಟ್ಸ್ಗೆ ಸ್ಪೆಷಲ್ ನಾನು ಹೇಳೋದು, 10th ಆದ ತಕ್ಷಣ ಅವ್ರ ಮನಸ್ಸಿಗೆ ಬರುತ್ತೆ ಸೈನ್ಸ್. ಸೈನ್ಸ್ ಅಂದ್ರೆ ಅದನ್ನೊಂದು ಮೇರು ಪರ್ವತದ ಮೇಲೆ ಇಟ್ಬಿಟ್ಟಿದ್ದಾರೆ. ಸೈನ್ಸ್ ಮಾಡಿದ್ರೇನೆ ಎಲ್ಲಾ ಜೀವನದಲ್ಲಿ ಅಂತ. ಅದು ತಪ್ಪು. ನಾನ್ ನೋಡ್ಬೇಕು ನನ್ ಮಗುಗೆ ಏನ್ ಇಷ್ಟ ಇದೆ. ನನ್ ಮಗು ಬರೀ ಇಂಜಿನಿಯರೇ ಡಾಕ್ಟರೇ ಆಗ್ಬೇಕಂತಿದೆ, ಅದ್ ಬಿಟ್ರೆ ಬೇರೆ ಪ್ರೊಫೆಷನ್ಸ್ ಗಳೇ ಇಲ್ವಾ? ಖಂಡಿತವಾಗಿದೆ. ಈಗ ನೀವು ಏನ್ ಮಾಡಿದ್ರೆ 10th ಅಲ್ಲಿ ಮಗುಗೆ 45-50 ಬಂದಿರುತ್ತೆ ಮ್ಯಾಥ್ಸ್ ಅಲ್ಲಿ, ಸೈನ್ಸ್ ಅಲ್ಲಿ 60 ಬಂದಿರುತ್ತೆ, ಹೋಗಿ ಸೈನ್ಸ್ ಕಾಲೇಜಿಗೆ ಸೇರಿಸ್ಬಿಡ್ತೀರಾ, ಆ ಮಗು ಸೆಕೆಂಡ್ ಫೇಲ್ ಆಗದೆ ಇರುತ್ತಾ? ಯಾಕಂದ್ರೆ ಅದಕ್ಕೆ ಇಂಟ್ರೆಸ್ಟ್ ಇಲ್ಲ. ಆ ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರೋದನ್ನ ಕಲಿಸ್ತೀನಿ ಅಂದ್ರೆ ಆ ಮಗು ಅಂಡರ್ಸ್ಟ್ಯಾಂಡೇ ಆಗೋದಿಲ್ಲ. ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೆ ಹೇಗ್ ತಾನೇ ಮಗು ಎಕ್ಸಾಮ್ ಅಲ್ಲಿ ಬರ್ಲಿಕ್ಕೆ ಸಾಧ್ಯ? ಖಂಡಿತ. ಹಾಗಾದಾಗ ನೀವು ಆ ಮಗು ಮೇಲೆ ದೂಷಣೆ ಆಗ್ತೀರಾ, ನಿನ್ಗೆ ಏನು ಬರೋದಿಲ್ಲ, ನೀನು ಎಫರ್ಟ್ಸ್ ಆಗ್ತಿಲ್ಲ, ನೀನು ಓದ್ತಾ ಇಲ್ಲ. ಇದು ತುಂಬಾ ತಪ್ಪು. ನೀವು ನೋಡಿ ಮಗು, ಯಾಕಂದ್ರೆ ಎಲ್ಲಾ ಮಕ್ಕಳಿಗೂ ಅವ್ರದೇ ಆದಂತ ಸ್ಟ್ರೆಂತ್ ಮತ್ತೆ ಅವ್ರದೇ ಆದಂತ ವೀಕ್ನೆಸ್ ಇರುತ್ತೆ. ಪ್ರತಿ ಪ್ಯಾರೆಂಟ್ ಒಂದು ಕೌನ್ಸಿಲಿಂಗ್ ಗೆ ಕರ್ಕೊಂಡು ಹೋಗ್ಬೇಕು, ಮಗುನ ಚೆಕ್ ಮಾಡ್ಬೇಕು ನನ್ ಮಗು ಯಾವ ಏರಿಯಾದಲ್ಲಿ. ಆತರ ಮಾಡಿದಾಗ ಆ ಮಕ್ಕಳ ಒಂದು ಭವಿಷ್ಯ ಉಜ್ವಲ ಆಗುತ್ತೆ. ಜೊತೆಗೆ ಆ ಮಗುಗೆ ಯಾವಾಗ್ಲೂ ಆತ್ಮವಿಶ್ವಾಸ ಕೂಗೋದಿಲ್ಲ. ಯಾಕಂದ್ರೆ ಫೇಲ್ ಅನ್ನೋದು ಸ್ಟಿಲ್ ವರ್ಡ್ ವಿಚ್ ಇಸ್ ನಾಟ್ ಅಕ್ಸೆಪ್ಟೆಡ್. ಸೊ ನಾವು ಫೇಲ್ ಆಗುವಂತ ಅವಕಾಶನೇ ಕೊಡೋದ್ ಬೇಡ ಮಗುಗೆ. ಯು ಪುಟ್ ಅ ಚೈಲ್ಡ್ ಇನ್ ಅ ಕೋರ್ಸ್ ವಿಚ್ ಚೈಲ್ಡ್ ಲೈಕ್ಸ್ ದ ಮೋಸ್ಟ್. ಈಗ ನನ್ಗೆ ಆ ಸೈನ್ಸ್ ಮ್ಯಾಥ್ಸ್ ಇಷ್ಟ ಇಲ್ಲ ಅಂದ್ರೆ ಅದಕ್ಕೆ ಸೇರಿಸ್ಬೇಡಿ ಸ್ಟ್ರೀಮಿಗೆ, ಆರ್ಟ್ಸ್ ಕಳಿಸಿ. ಕಾಮರ್ಸ್ ತಪ್ಪ ಕೆಟ್ಟದ? ಖಂಡಿತ ದೇ ಆರ್ ದ ಬೆಸ್ಟ್ ಕೋರ್ಸಸ್. ಅದನ್ನ ಯಾಕೆ ನಾವು ಇಷ್ಟೊಂದು ಕೆಳಗಡೆ ಹಾಕ್ತಾ ಇದೀವಿ ಆ ಕೋರ್ಸಸ್ಗಳನ್ನ? ಅಲ್ವಾ? ಇವತ್ತು ನಿಮ್ಗೆ ಕನ್ನಡ ಮೇಸ್ಟ್ರಿ ಇಲ್ಲ ಅಂದ್ರೆ ನಡೆಯುತ್ತಾ? ಇಂಗ್ಲಿಷ್ ಮೇಸ್ಟ್ರಿ ಇಲ್ಲ ಅಂದ್ರೆ ನಡೆಯುತ್ತಾ? ಹಿಂದಿ ಮೇಸ್ಟ್ರಿ ಇಲ್ಲ ಅಂದ್ರೆ ನಡೆಯುತ್ತಾ? ಮತ್ತೆ ಯಾರು ಮಾಡಕ್ಕೆ ಈ 3 ಸಬ್ಜೆಕ್ಟ್ ಪಾಠ ಮಾಡೋರು ಯಾರು? ಸೈನ್ಸ್ ಮಕ್ಳು ಮಾಡ್ತಾರ, ಕಾಮರ್ಸ್ ಅವ್ರು ಮಾಡ್ತಾರ, ಆರ್ಟ್ಸ್ ಅವ್ರ ತಾನೇ ಮಾಡ್ಬೇಕು. ಸೊ ಯಾಕೆ ಆರ್ಟ್ಸ್ ಗೆ ಅಷ್ಟೊಂದು ತಾತ್ಸಾರ ಮಾಡ್ತೀರಾ? ಖಂಡಿತವಾಗ ಅಂದ್ರೆ ಇದನ್ನ ನಾವು ತಿಳ್ಕೊಬೇಕು. ಎಲ್ಲಾ ಪೇರೆಂಟ್ಸ್ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಕಾಮರ್ಸ್ ಮಾಡಿದವ್ರಿಗೂ ಒಳ್ಳೆ ಭವಿಷ್ಯ ಇದೆ, ಆರ್ಟ್ಸ್ ಮಾಡಿದವ್ರಿಗೂ ಒಳ್ಳೆ ಭವಿಷ್ಯ ಇದೆ, ಅಫ್ಕೋರ್ಸ್ ಸೈನ್ಸ್ ಮಾಡಿದವ್ರಿಗೂ ಒಳ್ಳೆ ಭವಿಷ್ಯ ಇದೆ. ಅವ್ರ ಕ್ಷೇತ್ರದಲ್ಲಿ ಅವ್ರವ್ರು ಚೆನ್ನಾಗಿ ಮಾಡ್ಕೊಂಡು. ಇವತ್ತು ನಾವು ಸಾಹಿತಿಗಳನ್ನ ನೋಡಿದಾಗ ಅವರೆಲ್ಲ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದಾನೆ ತಾನೇ ಬಂದವರು. ಖಂಡಿತ ಹೌದು. ಅವ್ರಗಳಿಗೆ ಹೆಸರಿಲ್ವಾ? ಅಲ್ವಾ? ಇವತ್ತು ಕುವೆಂಪು ಅವರು, ಕಾರಂತರು ಎಲ್ಲ ನಾವು ನೋಡಿದಾಗ ಅವ್ರ ಬಗ್ಗೆ ಎಷ್ಟು ಅಭಿಮಾನ, ಎಷ್ಟೊಂದು ನಮ್ಗೆ ಹೆಮ್ಮೆ ಇದೆ ಹೇಳಿ ಅಲ್ವಾ? ಅಂದ್ರೆ ನಾವು ಆ ಬರೀ ಡಾಕ್ಟರು ಇಂಜಿನಿಯರ್ ಮಾತ್ರ ಜೀವನ ಅಂತ ಅನ್ನೋದನ್ನ ತಲೆಯಿಂದ ತೆಗೆದುಹಾಕ್ಬೇಕು. ಮತ್ತೆ ಮಕ್ಳು ಓದುವಾಗ ಗ್ರೂಪ್ ಡಿಸ್ಕಷನ್ ಅಂತ ಮಾಡ್ತಾರೆ, ಸಿಂಗಲ್ ಆಗಿ ಓದೋದು ಅಂತ ಇರುತ್ತೆ. ಯಾವ್ದ್ರಲ್ಲಿ ತುಂಬಾ ಸ್ಕಿಲ್ಸ್ ಸ್ಟಾರ್ಟ್ ಆಗುತ್ತೆ ಅಂತ? ಅಂದ್ರೆ ಗ್ರೂಪ್ ಡಿಸ್ಕಷನ್ ಮಾಡಿದಾಗ ಜಾಸ್ತಿ ಅವ್ರದ್ದು ನೋಡಿ, ಈಗ ಮಕ್ಕಳದು ಓದೋ ಶೈಲಿ ಇದೆಯಲ್ಲ, ಎವ್ರಿ ಚೈಲ್ಡ್ ಹ್ಯಾಸ್ ಇಂಡಿವಿಜುವಲ್ ವೇ ಆಫ್ ಲರ್ನಿಂಗ್. ಕೆಲವು ಮಕ್ಕಳು ಕ್ಲಾಸಿಗೆ ಬಂದು ಕ್ಲಾಸಲ್ಲಿ ಏನ್ ಪಾಠ ಮಾಡ್ತಾರೆ ಅಷ್ಟೇ ಕೇಳ್ಕೊಂಡು ಬರೋರಿದ್ದಾರೆ. ಕೆಲವು ಮಕ್ಕಳು ಹುಟ್ಟಾ ಜೀನಿಯಸ್, ಅವ್ರು ಏನು ಕೇಳಿದ್ರು ಪಾಸ್ ಆಗ್ಬಿಡ್ತಾರೆ. ಯಾಕಂದ್ರೆ ಅವರಲ್ಲಿ ಆ ಒಂದು ಕಾಂಪಿಟೆನ್ಸಿ ಮುಂಚಿನ ಇರುತ್ತೆ. ಇನ್ನ ಕೆಲವು ಮಕ್ಕಳಿಗೆ ಏನಿರುತ್ತೆ, ತಾವು ಅಂದ್ರೆ ಗ್ರೂಪ್ ಅಲ್ಲಿ ನೀವು ಹೇಳ್ದಂಗೆ ಓದಿ ಗ್ರೂಪ್ ಸ್ಟಡೀಸ್ ಮಾಡಿಕೊಂಡು ಒಬ್ಬರಿಗೊಬ್ರು ಹೇಳ್ಕೊಂಡು, ಯಾಕಂದ್ರೆ ಟೀಚರ್ ಹೇಳೋ ಶೈಲಿ ಬೇರೆ ಇರುತ್ತೆ. ನಾನು ಆಸ್ ಅ ಸ್ಟೂಡೆಂಟ್, ನೀವು ಆಸ್ ಅ ಸ್ಟೂಡೆಂಟ್, ನಾನ್ ನಿಮ್ಗೆ ಹೇಳ್ಕೊಡೋದು ಬೇರೆ ಇರುತ್ತೆ. ನನಗೆ ಅಲ್ಲಿ ಅರ್ಥ ಆಗಿಲ್ಲ, ನಾನು ಇಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಯಾಕಂದ್ರೆ ನಮ್ಮ ವೇವ್ ಲೆಂತ್ ಮ್ಯಾಚ್ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ಕೆಲವು ಮಕ್ಕಳು ಆ ಕೆಟಗರಿಯಲ್ಲಿ ಬರ್ತಾರೆ. ಇನ್ನು ಕೆಲವು ಮಕ್ಕಳು ಖಂಡಿತವಾಗಿ ಅವ್ರು ಇಂಡಿವಿಜುವಲ್ ಆಗಿ ಓದ್ಬೇಕು. ಅವ್ರಿಗೆ ಡಿಸ್ಟ್ರಾಕ್ಷನ್ ಬೇಡ. ಯಾಕಂದ್ರೆ ಯಾರೋ ಬಂದು ಹೇಳಿದಾಗ ಅವ್ರಿಗೆ ಇದು ಸರಿ ಅಂತಂದಾಗ ಯಾವ ಓದು ಆಗೋದಿಲ್ಲ. ಸೊ ಇದು ಮಗು ಇಂಡಿವಿಜುವಲ್ ಕೆಪಾಸಿಟಿ ಮೇಲೆ ಹೋಗುತ್ತೆ. ಯಾಕಂದ್ರೆ ನಾವು ಇದೇ ಸರಿಯಾದ ಮೆಥಡ್, ಅದೇ ಸರಿಯಾದ ಮೆಥಡ್ ಅಂತ ಹೇಳಿಕ್ ಆಗೋದಿಲ್ಲ. ಈಗ ನಾವು ಹೇಳ್ತೀವಿ, ನೀವು ಬೆಳಿಗ್ಗೆ ಓದೋದು ಒಳ್ಳೇದಾ, ರಾತ್ರಿ ಓದೋದು ಒಳ್ಳೇದಾ ಅಂತ. ಎಷ್ಟೋ ಸರಿ ಈ ಚರ್ಚೆ ಬರ್ತಾನೆ ಇರುತ್ತೆ ನಮ್ಗೆ. ಬಟ್ ನನ್ನ ಸೈಂಟಿಫಿಕ್ ಆಗಿ ಹೇಳೋದಿದ್ರೆ ಬೆಳಿಗ್ಗೆ ಎದ್ದೇ ಓದೋದು ಒಳ್ಳೇದು. ಆದ್ರೆ ಕೆಲವು ಮಕ್ಕಳಿಗೆ ದೇ ಆರ್ ದಿ ನೈಟ್ ಓದೋದೇ ಅವ್ರಿಗೆ ಇಷ್ಟ. ಬೆಳಿಗ್ಗೆ ಅವ್ರಿಗೆ ಹೇಳಲಿಕ್ಕೆ ಆಗುದಿಲ್ಲ, ಎದ್ರೂ ತೂಕಡ್ಸ್ಕೊಂಡು ಕುತ್ಕೋತಾರೆ ವಿನ ಅವ್ರಿಗೆ ಓದ್ಲಿಕ್ಕೆ ಆಗೋದೇ ಇಲ್ಲ. ಎಷ್ಟೋ ಜನ ಕಾಲೇಜಲ್ಲಿ ಬಂದಿದ್ದೆ ಮಾತಾಡ್ತಾರೆ. ಅಂದ್ರೆ ಈಗ ಕೆಲವ್ರಿಗೆ ಏನಿರುತ್ತೆ, ಮಕ್ಕಳಿಗೆ ಅವ್ರಿಗೆ ರಾತ್ರಿ ಒಂದು 7 ಗಂಟೆಗೆ ಶುರು ಮಾಡಿದ್ರೆ 12 ಗಂಟೆವರೆಗೂ ಓದೋ ಮಕ್ಳು ಇರ್ತಾರೆ. ಮತ್ತೆ ಅವ್ರಿಗೆ ತಲೆಗೆ ಹೋಗುತ್ತೆ ಓದಿದಾಗ. ನೀವು ಅದೇ ಮಕ್ಕಳ ಬೆಳಿಗ್ಗೆ ಎಬ್ಬಿಸಿ ಬ್ರಹ್ಮಿ ಮುಹೂರ್ತ 3 ಗಂಟೆ 4 ಗಂಟೆ ಅಂತ ಎಬ್ಸಿದ್ರೆ ಆ ಮಗು ಒಂದ್ ಅಕ್ಷರನೂ ತಲೆಗೆ ಹೋಗಿರೋದಿಲ್ಲ. ಯಾಕಂದ್ರೆ ಆ ಮಗುಗೆ ಅದು ಆಗೋದಿಲ್ಲ. ಬಟ್ ಈ ನಾವು ಹೇಳೋದೇನಂದ್ರೆ, ಸೈಂಟಿಫಿಕಲಿ ಹೇಳೋದೇನಂದ್ರೆ, ಹೌದು ಬೆಳಗಿನ ಹೊತ್ತು 4 ಗಂಟೆಯಿಂದ ಎದ್ದು ಓದಿದ್ರೆ ಹೆಚ್ಚು ತಲೆಗಂಟುತ್ತೆ, ಅದು ನಿಜಾನೂ ಕೂಡ. ಆದ್ರೆ ಅದಕ್ಕೆ ನಾವು ಅಭ್ಯಾಸ ಮಾಡಿಸ್ಬೇಕು. ಯಾವಾಗ? 3ನೇ ವರ್ಷಕ್ಕೆ. 3 ವರ್ಷದ ಬುದ್ಧಿ 100 ವರ್ಷ. ನೀವು ಆ ಟೈಮಲ್ಲಿ ಮಾಡ್ದೇನೆ ಆ ಮಗು 8ನೇ 9ನೇ ಕ್ಲಾಸಿಗೆ ಬಂದಾಗ ಎಬ್ಬಿಸಿ ಕೂರಿಸಿದ್ರೆ ಅದು ಆಗುದಿಲ್ಲ. ನಿಮ್ಗೆ ಗೊತ್ತಿಲ್ಲ, ಆಸ್ ಅ ಪ್ಯಾರೆಂಟ್ ನನ್ನ ಮಕ್ಕಳಿಗೆ ನಾನು ಈ ತರ ಬೆಳೆಸ್ಬೇಕಂತ ನಾನ್ ಡಿಸೈಡ್ ಮಾಡ್ಬೇಕು. ನನ್ನ ಮಗಳಿಗೆ ಇಷ್ಟೊತ್ತಿಗೆ ಎಬ್ಬಿಸಿ ಕೂರಿಸ್ಬೇಕು, ಓದ್ದೇ ಇರ್ಲಿ. ಇಟ್ಸ್ ಅ ಬಯಾಲಜಿಕಲ್ ಕ್ಲಾಕ್. ಅಂದ್ರೆ ನಾವು
ನಂಗೆ ತನ್ನ ತಕ್ಷಣ ಎಚ್ಚರ ಆಗ್ಬಿಡುತ್ತೆ ಬೆಳಿಗ್ಗೆ. ಎದ್ದ ತಕ್ಷಣ ಏನ್ ಮಾಡ್ತೀರಾ, ಓದ್ಲೇಬೇಕಲ್ವಾ. ಬಟ್ ಬೆಳಿಗ್ಗೆ ಏನಕ್ಕೆ ಓದ್ಬೇಕು ಅಂದ್ರೆ, ಈಗ ನಾನು ಇಡೀ ದಿನ ಇಲ್ಲಿ ಪಾಠ ಕೇಳ್ತೀನಿ, ಟಯರ್ಡ್ ಆಗಿರುತ್ತೆ. ನಾನು ಸಂಜೆ ಹೋದಾಗ ನನ್ ಬ್ರೈನಿಗೂ ಟಯರ್ಡ್ ಆಗಿರುತ್ತೆ ತಾನೆ. ಹೇಗೆ ನನಗೆ ಫಿಸಿಕಲಿ ದೇಹಕ್ಕೆ ಟಯರ್ಡ್ ಆಗಿರುತ್ತೆ, ಅದೇ ತರ ಬ್ರೈನಿಗೂ ಟಯರ್ಡ್ ಆಗುತ್ತೆ. ಸೊ ಟಯರ್ಡ್ ಆಗಿರೋ ಬ್ರೈನ್ ಅಲ್ಲಿ ನಾನು ಎಷ್ಟು ಅಕ್ಷರ ಹಾಕ್ಬೋದು, ಎಷ್ಟು ಸಬ್ಜೆಕ್ಟ್ಸ್ ಗಳನ್ನ ಹಾಕ್ಲಿಕ್ಕೆ ಸಾಧ್ಯ. ಸೊ ಅದಕ್ಕೆ ಇಟ್ ನೀಡ್ಸ್ ಅ ರೆಸ್ಟ್. ಹೇಗೆ ಬಾಡಿಗೆ ರೆಸ್ಟ್ ಬೇಕು, ಹಾಗೆ ಬ್ರೈನಿಗೂ ರೆಸ್ಟ್ ಬೇಕು. ಸೊ ದ ಹೋಲ್ ನೈಟ್ ರೆಸ್ಟ್ ವಿಲ್ ಮೇಕ್ ಯುವರ್ ಬ್ರೈನ್ ಫ್ರೆಶ್. ಸೊ ಅದಕ್ಕೆ ಬೆಳಿಗ್ಗೆ ಎದ್ದು ಓದಿದಾಗ ನಿಮ್ಗೆ ಹೆಚ್ಚು ಅರ್ಥ ಆಗುತ್ತೆ, ಹೆಚ್ಚು ರಿಟೆನ್ಷನ್ ಇರುತ್ತೆ, ಹೆಚ್ಚು ನೀವು ತಿಳ್ಕೊಂಡು ಎಕ್ಸಾಮ್ ಅಲ್ಲಿ ಅಥವಾ ಯಾವುದೇ ವಿಷಯದಲ್ಲಿ ಏರಿಯಾದಲ್ಲಿ ಅದನ್ನ ರೀಪ್ರೊಡ್ಯೂಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅಂತ.